ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ಸೀರೀಸ್ 2 ಅಂದರೆ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಯಾವ ರೀತಿ ಪ್ರಿಪ್ರೇಷನ್ನ ಮಾಡ್ಕೊಂಡ್ವಿ, ಮೇಯ್ನ್ ಇಂಪಾರ್ಟೆಂಟು ಮತ್ತಿನ ತುಂಬ ಕೆಲಸ ಅಂತ ಏನಿರುತ್ತೆ ಅದು ಗುರುವಾರನೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಯಾವ್ಯಾವ ರೀತಿ ಪ್ರಿಪ್ರೇಷನ್ನ ಮಾಡಿಕೊಂಡೆ, ಹಬ್ಬಕ್ಕಾಗಿ ಅಂದರೆ ಏನು ವರಮಹಾಲಕ್ಷ್ಮಿ ಹಬ್ಬದ ವ್ರತನ ಮಾಡಲಿಕ್ಕೆ ಏನೆಲ್ಲ ಪೂಜಾ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡಿದೆ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು. ಮೊದಲಿಗೆ ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಗುರುವಾರ ಒಂದು ಇವೆಂಟ್ ಇದೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಈ ಇವೆಂಟನ್ನು ನಾನು ಸ್ಟಾರ್ಟಿಂಗು ಬರೋದಕ್ಕಾಗಲ್ಲ ಅಂತಲೇ ಹೇಳಿದ್ದೆ. ಬಟ್ ಆದರೆ ಮಾರ್ನಿಂಗ್ ಇದ್ದಿದ್ದರಿಂದ ಒಂದು 8 ಗಂಟೆಗೆಲ್ಲ ಮುಗ್ದೋಗ್ಬಿಡುತ್ತೆ ಬೇಗ, ಅಂದರೆ ಅವರು 8 ಗಂಟೆಗೆಲ್ಲ ರೆಡಿ ಇರಬೇಕು ಅಂತ ಅಂದಿದ್ರಲ್ವ. ಸೊ ಇನ್ನೇನು ಮಾಡೋದು, ಒಪ್ಕೊಳ್ಳೋಣ, ಬರೋ ಆರ್ಡರ್ನ ಬಿಡೋದು ಬೇಡ ಅಂತ ಹೇಳಿಬಿಟ್ಟು ಒಪ್ಕೊಂಡೆ. ಏನಂದರೆ ಏನು ಗೊತ್ತಾ, ಗುರುವಾರ ಬೆಳಗ್ಗೆನೇ ಎದ್ದು ನಾವು ಮಾರ್ಕೆಟ್ ಆದರೆ ಮಾರ್ಕೆಟ್ಗೆ ಅಥವಾ ಇಲ್ಲ ಅಂತಂದರೆ ಶ್ರೀನಗರಲ್ಲೇ ಐಟಮ್ಸ್ ಎಲ್ಲ ಏನು ಬೇಕಾಗುತ್ತೆ ಅದನ್ನೆಲ್ಲ ತೊಗೊತಾ ಇದ್ವಿ. ಸೊ ಅವತ್ತೊಂದಿನ ಸ್ವಲ್ಪ ಚೇಂಜಸ್ ಆಯಿತು. ಯಾಕೆಂತಂದರೆ ಬೆಳಗ್ಗೆನೇ ಹೋಗ್ತಿದ್ವಿ ಅಲ್ವಾ ಹೂವು ಹಣ್ಣು ಎಲ್ಲ ತರಲಿಕ್ಕೆ. ಸೊ ಇವೆಂಟ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಆಗಿ ಈ ಒಂದು ಇವೆಂಟನ್ನು ಒಪ್ಕೊಂಡಿದ್ದಾಯಿತು. ಸೊ ಒಂದು ಸೀಮಂತ ಫಂಕ್ಷನ್ ಇದ್ದಿದ್ದರಿಂದ ಅವ್ರಿಗೆ ಹೇರ್ ಸ್ಟೈಲ್ ಮತ್ತಿನ ಸ್ಯಾರಿ ಡ್ರೆಪ್ಪಿಂಗ್ ಮಾಡಿಕೊಡ್ಬೇಕಾಯಿತು. ಇನ್ನೊಂದು ಸ್ಯಾರಿ ಪ್ಲೇಟ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಕೊಡಬೇಕಿತ್ತು. ಇನ್ನು ಮೇಕಪ್ ಬಂದು ಲಾವಣ್ಯ ಮೇಡಮ್ ಮಾಡಿದರು. ಸೊ ಅವ್ರಿಗೂ ಹಬ್ಬ ಇದ್ದಿದ್ದರಿಂದ ಇಬ್ಬರೂ ಬೇಗ ಬೇಗ ಆ ವರ್ಕ್ನ ಕಂಪ್ಲೀಟ್ ಮಾಡಿ ರಿಟರ್ನ್ ನಾನು ಮನೆಗೆ ಬಂದ್ವಿ. ಅಷ್ಟರೊಳಗಡೆ ಮಕ್ಕಳಿಬ್ರು ಸಹ ಸ್ಕೂಲ್ಗೆ ಹೊರಟಿದ್ರು. ನಮ್ಮನೆಯವ್ರು ಹೇಳಿದ್ರು ಇಬ್ಬರು ಸ್ಕೂಲ್ಗೆ ಹೊರಟ ಮೇಲೆ ನಾವು ಆರಾಮಾಗಿ ಹೋಗಿ ಏನು ಐಟಮ್ ಇದೆ ಅದನ್ನೆಲ್ಲ ತೊಗೊಂಡು ಬಂದು ಕೊಟ್ಬಿಟ್ಟು ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ. ಮೊದಲಿಗೆ ಇನ್ನು ಟ್ರಾಫಿಕ್ ಆಗೋಗ್ಬಿಟ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಬಿನ್ನಿ ಮಿಲ್ ಹತ್ರ ಹೋದ್ವಿ, ಅಂದರೆ ಬಾಳೆಕಾಯಿ ಮಂಡಿ ಏನಿದೆ. ಸೊ ಅಲ್ಲಿಗೆ ವರ್ಷ ನಾನು ಬಾಳೆಹಣ್ಣ ಇಲ್ಲೇ ತೊಗೊತೀನಿ, ನನಗೆ ರೀಸನಬಲ್ ಆಗಿ ಸಿಗುತ್ತೆ. ಸೊ ಅವತ್ತಿನ ದಿನ ಶ್ರೀನಗರಲ್ಲಿ ಏಲಕ್ಕಿ ಬಾಳೆಹಣ್ಣು ಏನಿದೆ ಕೆಜಿ 150, 120, 130 ಈ ರೇಟ್ ಇತ್ತು. ಬಟ್ ನಾವು ಡೈರೆಕ್ಟ್ ಬಾಳೆಕಾಯಿ ಮಂಡಿ ಹೋಗಿದ್ರಿಂದ ನನಗೆ ಅಲ್ಲಿ ಕೆಜಿಗೆ 80 ರೂಪಾಯಿ ನನಗೆ ಸಿಕ್ತು. ಮೇಯ್ನಾಗಿ ಅರಿಶಿನ ಕುಂಕುಮ ಕೊಡಲಿಕ್ಕೆ ಬಾಳೆಹಣ್ಣು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಬರೀ 1 ಚಿಪ್ಪು 2 ಚಿಪ್ ಆದರೆ ನಾವು ಅಲ್ಲೇ ತೊಗೊಬೋದು. ಸೊ ನಾನಿಲ್ಲಿ ಪ್ರತಿ ವರ್ಷ 1 ಗೊನೆ ತೊಗೊತಾ ಇದ್ದೆ. ಲಾಸ್ಟ್ ಇಯರ್ ಸ್ವಲ್ಪ ಸಾಲ್ಟೇಜ್ ಆಯಿತು, ಹಾಗಾಗಿ ಚಿಕ್ಕದು 2 ಗೊನೆನ ತೊಗೊಂಡೆ. ಒಳ್ಳೆ ರೇಟ್ ಹಾಕ್ಕೊಟ್ರು. ತುಂಬ ಹಸ್ರಾಗಿತ್ತು, ಅಂದರೆ ಇನ್ನು ಕಾಯಿದ್ದಂಗೆ ತೊಗೊಂಡ್ವಿ, ಯಾಕೆಂದರೆ ನಾಳೆಗೆಲ್ಲ ಹಣ್ಣಾಗಿಬಿಡುತ್ತೆ ಇದು. ಸೊ ಒಳ್ಳೆ ರೇಟ್ ಹಾಕ್ಕೊಟ್ರು. ಅದಾದಮೇಲೆ ಮನೆಯಲ್ಲಿ ಆ ಐಟಮ್ನ ಇಟ್ಬಿಟ್ಟು, ಯಾಕೆಂದರೆ ತುಂಬ ವೆಯ್ಟ್ ಇರುತ್ತೆ, ಅದನ್ನೆಲ್ಲ ಕ್ಯಾರಿ ಮಾಡೋದಕ್ಕಾಗಲ್ಲ, ಅಂದರೆ ಇನ್ನೂ ಬೇರೆ ಐಟಮ್ ಎಲ್ಲ ತೊಗೊಬೇಕಿತ್ತಲ್ವ. ಹಾಗಾಗಿ ಇನ್ನು ಹಣ್ಣುಗಳು ಬೇಕಿತ್ತಲ್ವ. ಸೊ ರೆಗ್ಯುಲರಾಗಿ ಹಣ್ಣನ್ನು ವರ್ಷ ಇದೇ ಶಾಪಲ್ಲೇ ತೊಗೊಳ್ಳೋದು. ಹನುಮನ್ ನಗರಲ್ಲಿ ತುಂಬ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರೋ ಎಲ್ಲ ಹಣ್ಣುಗಳು ಸಿಗುತ್ತೆ. ಹಂಗಾಗಿ ನಾನು ಅಂದರೆ ಮಿಕ್ಸ್ ಹಾಕಿಸ್ಕೊತಾರಲ್ವ ಆ ಥರ ಹಾಕ್ಕೊಳ್ಳಿಲ್ಲ. ಸೊ ಯಾವ್ಯಾವ ಹಣ್ಣು ಎಷ್ಟೆಷ್ಟು ಬೇಕಾಗುತ್ತೆ, ಅಂದರೆ ಆ್ಯಪಲ್ ಒಂದು 3 ಬೇಕಾ 4 ಬೇಕಾ, ಬೇರೆ ಏನೇನು ಐಟಮ್ ಇದೆ ಅದೆಷ್ಟೆಷ್ಟು ಬೇಕು, ಸೊ ಆ ಥರ ನಾನು ಇಂಡಿವಿಜುವಲ್ ಆಗಿ ಆರಿಸ್ಕೊಂಡು ತೊಗೊಂಡೆ. ಸೊ ನಾನೇನಂದರೆ ಒಂದೇ ತಟ್ಟೆನಲ್ಲಿ ಹಣ್ಣುಗಳನ್ನೆಲ್ಲ ಜೋಡಿಸೋ ಅಂಥದ್ದು. ಟೋಟಲಾಗಿ ದೇವ್ರ ಮುಂದೆ 5 ತಟ್ಟೆನ ಇಡ್ತೀನಿ. ಹಾಗಾಗಿ ಎಷ್ಟು ಹಣ್ಣು ಬೇಕಾಗುತ್ತೆ ಅಷ್ಟು ಹಣ್ಣನ್ನು ನೋಡಿ ತೊಗೊಂಡೆ. ಇನ್ನೊಂದೇನೆಂದರೆ ಆವತ್ತಿನ ದಿನ ಮಳೆ ಬೇರೆ, ಒಂಥರ ಜಿಡಿ ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಮತ್ತೆ ಮಳೆ ಬರುತ್ತೆ, ಮತ್ತೆ ಬಿಸಿಲು ಬರುತ್ತೆ. ಸೊ ಈ ಥರ ಒಂಥರ ಈ ಮಳೆಯಲ್ಲಿ ನಾವು ಹಬ್ಬಕ್ಕೆ ಅಂತ ಹೇಳಿ ಶಾಪಿಂಗ್ ಮಾಡೋದಿದೆಯಲ್ಲ, ಅದು ಒಂಥರ ಚೆನ್ನಾಗಿರುತ್ತೆ. ಇನ್ನೊಂದು ಕಡೆ ಬೇಜಾರು ಸಹ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ ಎಲ್ಲ ಐಟಮ್ಗಳು ತೊಗೊಂಡಿರ್ತೀವಿ ಅಲ್ವಾ, ಮಳೆಯಲ್ಲಿ ಏನಾದರೂ ನೆಂದೋಯ್ತು ಅಂತಂದರೆ ಅದಷ್ಟು ಫ್ರೆಶ್ನೆಸ್ ಅನಿಸೋದಿಲ್ಲ ಅಲ್ವಾ. ಸೊ ಅದೊಂದು ಕಡೆ ಬೇಜಾರಾಗುತ್ತೆ. ಇನ್ನು ನೆಕ್ಸ್ಟು ಅಲ್ಲೇ ಹನುಮನ್ ನಗರಲ್ಲೇನೆ ಬಾಳೆಕಂಬ ಇತ್ತು, ಮತ್ತಿನ ಮಾವಿನ ಸೊಪ್ಪೆಲ್ಲ ಇತ್ತು. ಸೊ ಚೆನ್ನಾಗಿತ್ತು. ಹಾಗಾಗಿ ಇದನ್ನು ತೊಗೊಂಡು ಹಣ್ಣು ಮತ್ತಿನ ಇದಿಷ್ಟನ್ನು ಮನೆಯಲ್ಲಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ನಾವು ಹಿಂಗೇನೆ ಒಂದು ಐಟಮ್ ತೊಗೊಳ್ಳೋದು, ಮತ್ತು ಮನೆಯಲ್ಲಿ ಇಟ್ಬಿಟ್ಟು ಮತ್ತೆ ಬೇರೆ ಐಟಮ್ ತೊಗೊಳೋದಕ್ಕೆ ಬರೋದು. ಒಂದು 2-3 ಸಲ ಮನೆಗೂ ಶ್ರೀನಗರ್ಗೂ ಓಡಾಡಿದ್ದಾಯಿತು. ಯಾಕೆಂತಂದರೆ ಎಲ್ಲನೂ ಐಟಮ್ಗಳನ್ನ ಒಂದ್ರ ಮೇಲೆ ಒಂದು ಇಟ್ಕೊಂಡ್ಬಿಟ್ರೆ ಅಷ್ಟು ಹಣ್ಣುಗಳಾಗಿರ್ಬೋದು ಎಲ್ಲ ಒಂಥರ ಆಗಿಬಿಡುತ್ತಲ್ವ. ಹಾಗಾಗಿ ಸೊ ಅದಷ್ಟನ್ನು ಮನೆಯಲ್ಲಿ ಇಟ್ಬಿಟ್ಟು ನೆಕ್ಸ್ಟು ಎಲೆ ಬೇಕಿತ್ತಲ್ವ. ಹಂಗಾಗಿ ಎಲ್ಲ ಏನು ಗೊತ್ತಾ, ಹಬ್ಬ ಅಂತ ಅಂದರೆ ಏನು ರೇಟ್ ಇರುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ರೇಟ್ ಜಾಸ್ತಿನೇ ಮಾಡಿರ್ತಾರೆ ಎಲ್ಲ ಅಷ್ಟೇ. ಯಾಕೆಂದರೆ ಹಬ್ಬದ ಟೈಮಲ್ಲೇ ಅವರು ಒಂದಷ್ಟು ಅಮೌಂಟನ್ನ ಲಾಭ ಅಂತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಹೇಗಿದ್ದರೂ ತೊಗೊತಾರೆ ಅನ್ನೋದು
ಸೊ ಇನ್ನು ಎಲೆ ನನಗೆ 1.5 ಕಟ್ಟಷ್ಟು ಬೇಕಿತ್ತು. ನಾನು ಸ್ವಲ್ಪ ಬಾರ್ಗಿಂಗ್ ಮಾಡ್ತಿದ್ದೆ, ಅವ್ರಿಗೆ ತುಂಬ ರೇಟ್ ಆಯಿತು ಅಂತ ಹೇಳಿ. ಸರಿ ಅಂತ ಹೇಳಿಬಿಟ್ಟು ಹಾಗೇ ಒಂಬಾಳೆನೂ ಸಹ ಇತ್ತು, ಸರಿ ಅಂಥೇಳಿ ಒಂಬಾಳೆನೂ ತೊಗೊಂಡೆ. ಇನ್ನು ಬಿಡಿ ಹೂವು ಬೇಕಿತ್ತು ಸ್ವಲ್ಪ, ತುಂಬ ಫ್ರೆಶ್ ಆಗಿ ಚೆನ್ನಾಗಿತ್ತು. ಅದೊಂದು ಸ್ವಲ್ಪ ಒಂದು ಅರ್ಧ kg ಬಿಡಿ ಹೂವು, ಮತ್ತಿನ್ನು ಕುಂಕುಮ ಕೊಡೋದಕ್ಕೆಲ್ಲ ಬೇಕಲ್ವ, ಹೊಸ್ಲಿಗೆ ಇಡೋದಕ್ಕೆ ಎಲ್ಲ. ಹಾಗಾಗಿ ಬಿಡಿ ಹೂವು ತೊಗೊಂಡೆ. ಮಿಕ್ಸ್ ಹಾಕಿಸ್ಕೊಂಡ್ರೆ ಬೇರೆ ರೇಟ್ ಇದೆ, ಮತ್ತಿನ್ನು ಇಂಡಿವಿಜುವಲ್ ಆಗಿ ಇದಿದೆ ಬೇಕು ಅಂತ ಅಂದರೆ ಅದಕ್ಕೆ ಬೇರೆ ರೇಟ್ ಇದೆ. ನಾನು ಅವ್ರಿಗೆ ಹೇಳ್ತಿದ್ದೆ, ನೀವು ರೇಟ್ ಅಂತೂ ಕಮ್ಮಿ ಮಾಡಲ್ಲ, ಅಟ್ಲೀಸ್ಟ್ ದೇವ್ರಿಗೆ ಹಾಕೋದಕ್ಕಲ್ವ ಹೂವು ಒಂದು 4 ಹೂವನಾದರೂ ಎಕ್ಸ್ಟ್ರಾ ಹಾಕಿ ಅಂತ ಹೇಳಿ. ಸೊ ನೆಕ್ಸ್ಟು ಏನಂದರೆ ಸ್ವಲ್ಪ ಕಟ್ಟಿರೋ ಹೂವು ಬೇಕಿತ್ತು, ಮಲ್ಲಿಗೆ ದಿಂಡು ಬೇಕಿತ್ತು. ನಾವು ಶ್ರೀನಗರಲ್ಲಿ ರೆಗ್ಯುಲರ್ ಆಗಿ ಹೂಗಳನ್ನ ತೊಗೊತೀವಲ್ವ, ಅವ್ರ ಹತ್ರ ನಾನು ಮುಂಚಿತವಾಗೇ ಮಾತಾಡ್ಕೊಂಡಿದ್ದೆ. ಅಂದರೆ ಹಬ್ಬದ ಟೈಮಲ್ಲಿ ಏನೆಲ್ಲ ಹೂವುಗಳು ಹಾಕ್ತೀರಾ ಅಂದರೆ, ಕಟ್ಟಿರೋ ಹೂವು ಬೇಕು, ಸ್ವಲ್ಪ ಪೋಣಿಸಿರೋ ಹೂವು ಬೇಕು, ಮಲ್ಲಿಗೆ ದಿಂಡು ಬೇಕು, ಈ ಥರ ಎಲ್ಲ ಮಾತಾಡ್ಕೊಂಡಿದ್ದೆ. ಅವ್ರು ಯಾವ ಟೈಮ್ಗೆ ಆ ಜಾಗಕ್ಕೆ ಬರ್ತಾರೆ ಅಂತಲೂ ಸಹ ಕೇಳ್ಕೊಂಡಿದ್ದೆ. ಅವ್ರು ಹೇಳಿದರು ಗುರುವಾರ ಮಧ್ಯಾಹ್ನ ಒಂದು 3 ಗಂಟೆ ಅಥವಾ 4 ಗಂಟೆ ಮೇಲೆ ಬನ್ನಿ. ಸೊ ನಾನು ಮಾರ್ಕೆಟಿಂದ ಆವಾಗ ಐಟಮ್ಗಳನ್ನೆಲ್ಲ ತೊಗೊಂಬಂದು ಅಲ್ಲಿ ಇಟ್ಕೊಂಡಿರ್ತೀನಿ, ಎಲ್ಲ ಸಿಗುತ್ತೆ ಅಂತ ಹೇಳಿ. ಸೊ ಹಂಗಾಗಿ ಅದನ್ನೊಂದು ಅಂದರೆ ಕಟ್ಟಿರೋ ಹೂವು ಒಂದು ತೊಗೊಂಡಿರಲಿಲ್ಲ, ಬರೀ ಬಿಡಿ ಹೂವು ಅಷ್ಟೇ ತೊಗೊಂಡಿದ್ದು. ಸರಿ ಅದೊಂದು ಪೆಂಡಿಂಗ್ ಉಳಿಸ್ಕೊಂಡು ಮಧ್ಯಾಹ್ನ ಬಂದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು, ನೆಕ್ಸ್ಟು ತೆಂಗಿನಕಾಯಿ ಬೇಕಿತ್ತಲ್ವ, ಅಂದರೆ ಅಡುಗೆಗೂ ಬೇಕು, ಮತ್ತಿನ್ನು ಪೂಜೆಗೆ ಬೇಕು, ಕಳ್ಸಕ್ಕೆ ಇಡೋದಕ್ಕೆ ಕಾಯಿ ಬೇಕು. ಸೊ ಇದಕ್ಕೆಲ್ಲ ತೆಂಗಿನಕಾಯಿ ಸ್ವಲ್ಪ ನೋಡಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು, ಇದು ಅಷ್ಟೇ ಏನಂದರೆ ಗೊತ್ತಿರೋ ಕಡೆ ಹೋದರೆ ಸ್ವಲ್ಪ ಬಾರ್ಗಿಂಗ್ ಮಾಡ್ಬೋದು. ಅದು ಏನೋ ಗೊತ್ತಿಲ್ಲ ನಮ್ಮ ಲೇಡೀಸ್ಗೆ, ಅವ್ರು ಏನು ಹೇಳ್ತಾರೆ ರೇಟು ಅದನ್ನ ಅಷ್ಟೇ ಕೊಟ್ಬಿಟ್ಟು ತೊಗೊಂಬರೋದಕ್ಕಂತೂ ಮನಸ್ಸಾಗಲ್ಲ. ಒಂದು 5-10 ರೂಪಾಯಿ ಕಮ್ಮಿ ಕೇಳಿ ಬಾರ್ಗಿಂಗ್ ಮಾಡಿದ್ರೇ ನಮಗೆ ಸಮಾಧಾನ ಆಗೋದು. ಸೊ ಹಂಗಾಗಿ ಅಲ್ಲಿ ತೆಂಗಿನಕಾಯಿ ತೊಗೊಂಡು ಸ್ವಲ್ಪ ತರಕಾರಿನೂ ಬೇಕಿತ್ತು, ಹಾಗೆ ತರಕಾರಿ ಎಲ್ಲ ತೊಗೊಂಡು ನಾನು ರಿಟರ್ನು ಮನೆಗೆ ಬಂದೆ. ಆಲ್ಮೋಸ್ಟ್ ಎಲ್ಲ ಐಟಮ್ಗಳನ್ನೂ ತೊಗೊಂಡು ಬಂದಿದ್ದಾಯಿತು. ಬಟ್ ಆದರೆ ಹೂವು ಒಂದು ಪೆಂಡಿಂಗ್ ಇತ್ತು, ಬಿಡಿ ಹೂವು ಬಿಟ್ಟು ಬೇರೆ ಯಾವ ಹೂವನೂ ತೊಗೊಂಡಿರಲಿಲ್ಲ. ಸೊ ಇನ್ನು ಮಧ್ಯಾಹ್ನದವರೆಗೂ ಟೈಮ್ ವೇಸ್ಟ್ ಮಾಡೋದು ಬೇಡ ಅಲ್ವಾ, ಹಾಗಾಗಿ ಏನೇನಿದೆ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಂದಿರೋ ಐಟಮ್ಗಳೆಲ್ಲ ಕವರ್ ಕಟ್ಟಿದ್ದಲ್ವಾ, ಹಾಗಾಗಿ ಅದನ್ನೆಲ್ಲ ಓಪನ್ ಮಾಡಿ ನೀಟಾಗಿ ಎಲೆಗಳೆಲ್ಲ ಒಂದೊತ್ತು ಯಾವ್ದು ಬಟ್ಟೆನಲ್ಲಿ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ಇನ್ನು ಬಾಳೆಹಣ್ಣುಗಳೆಲ್ಲ ಇದನ್ನೊಂದು ಕೆಲಸ ಹಿಡಿಯುತ್ತೆ, ಯಾಕೆಂದರೆ ತಂದಿರೋ ಐಟಮ್ಗಳನ್ನ ನೀಟಾಗಿ ಸಗ್ರಿಗೇಟ್ ಮಾಡ್ಕೊಬೇಕು. ಸೊ ಹಂಗಾಗಿ ನಾನು ಇದೇನಿದೆ ಈ ಥರ ಬಾಕ್ಸ್ ಟೈಪ್ ದಿವಾನ ಇದೆಯಲ್ಲ, ಇದ್ರ ಮೇಲೆ ದೇವ್ರು ಕೂರಿಸೋದ್ರಿಂದ ಎಲ್ಲ ಐಟಮ್ಗಳನ್ನೂ ಇದ್ರ ಮೇಲೆ ಇಟ್ಬಿಟ್ಟೆ. ಯಾಕೆಂತಂದರೆ ಇನ್ನೂ ಮನೆ ಎಲ್ಲ ಒರೆಸಿರ್ಲಿಲ್ಲ ಅಲ್ವಾ, ಗಂಜಲ ಎಲ್ಲ ಹಾಕಿ ಮನೇನ ನೀಟಾಗಿ ಶುದ್ಧಿ ಮಾಡ್ಕೊಬೇಕು. ಅಲ್ಲಿವರೆಗೂ ಕೆಳಗೆ ಇಡೋದು ಬೇಡ ಅಂತ ಹೇಳಿಬಿಟ್ಟು ಏನೇನು ಅಂದರೆ ಡೆಕೋರೇಷನ್ ಏನು ಮಾಡ್ತೀನಿ ಎಲ್ಲ ಪ್ರತಿಯೊಂದು ಐಟಮು ಕೈಗೆ ಸಿಗೋ ಥರ ಇರಬೇಕು ಅಂತ ಹೇಳಿ ದಿವಾನ ಮೇಲೆ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಷ್ಟರೊಳಗಡೆ ನಮ್ಮ ವೇದಾಂಶು ಬಂದ. ನಾನು ಫ್ರೆಶ್ ಅಪ್ ಆಗಿ ಬಂದೆ. ಇನ್ನು ಅವತ್ತಿನ ದಿನ ಸ್ಕೂಲ್ಗೆಲ್ಲ ನಾನು ಹೋಗಿರಲಿಲ್ಲ, ಯಾಕೆಂತಂದರೆ ಈ ಕೆಲಸಗಳೇ ಆಗೋಗ್ಬಿಟ್ಟಿತ್ತಲ್ವ. ಇನ್ನು ಇದ್ರ ಮಧ್ಯದಲ್ಲಿ ಅವನ್ನ ಹೋಗಿ ಕರ್ಕೊಂಬರೋದಕ್ಕೆಲ್ಲ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿ ನಮ್ಮ ಚಿಕ್ಕಪ್ಪನಿಗೆ ಹೇಳಿದ್ದೆ. ಸೊ ಅವರು ಬುಧವಾರ ಗುರುವಾರ ಒಂದು 2-3 ದಿನ ಪಾಪ ಅವರೇ ಆ ಟೈಮ್ಗೆ ಕರ್ಕೊಂಬಂದರು. ಸೊ ಅದೊಂದು ನನಗೆ ಹೆಲ್ಪ್ ಆಯಿತು ನೋಡಿ. ಒಬ್ರಿಗೊಬ್ಬರೇ ಎಲ್ಲ ಕೆಲಸಗಳು ಮಾಡ್ಕೊಬೇಕು ಅಂದಾಗ ತುಂಬ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಎಲ್ಲೂ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ನನಗೆ ಯಾವ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ಏನೇನು ಕೆಲಸಗಳಿರುತ್ತೆ ಅದನ್ನು ಬಿಫೋರೇ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಸುಮಾರು ವ್ಲಾಗ್ಗಳಲ್ಲಿ ಹೇಳಿದ್ದೀನಿ, ಎಲ್ಲ ಕೆಲಸಕ್ಕೆ ಹೋಗೋದ್ರಿಂದ ನಾನು ಯಾರನ್ನೂ ಫೋರ್ಸ್ ಮಾಡಿ ಕರೆಯೋದಕ್ಕೆ ಆಗೋದಿಲ್ಲ. ಇನ್ನು ನಾನು ಫ್ರೆಶ್ ಅಪ್ ಆಗಿ ಬಂದ ಮೇಲೆ ನಾನು ಪ್ರತಿ ವರ್ಷ ಇದೇ ಥರನೇ ಮಾಡೋದು ಗುರುವಾರ. ಯಾಕೆಂತಂದರೆ ಪೂಜಾ ಸಾಮಗ್ರಿಗಳನ್ನೆಲ್ಲ ಜೋಡಿಸ್ಕೊಬೇಕು, ಕಳ್ಸೋಕ್ಕೆ ರೆಡಿ ಮಾಡ್ಕೊಬೇಕು, ಮುಖವಾಡಕ್ಕೆಲ್ಲ ರೆಡಿ ಮಾಡ್ಕೊಬೇಕು. ಸೊ ಇದೆಲ್ಲ ಇರೋದ್ರಿಂದ ಇದೇ ಅಂತಲ್ಲ ಈ ಹಬ್ಬನೇ ಅಂತಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಮನೆಯಲ್ಲಿ ಪೂಜೆ ಮಾಡಲಿ ಕೈಯಲ್ಲಿ ಬಳೆ ಹಾಕಿರಬೇಕು, ಹಣೆ ಕುಂಕುಮ ಇಟ್ಕೊಂಡಿರಬೇಕು, ತಲೆಗೆ ಹೂವು ಮುಡಿದಿರಬೇಕು. ಸೊ ಹಂಗಾಗಿ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಂತೂ ಯಾವುದೇ ಥರ ಫ್ಯಾನ್ಸಿ ಬಳೆಗಳು ಈ ಥರ ಎಲ್ಲ ನಾನು ಹಾಕೊಳ್ಳೋಕ್ಕೆ ಹೋಗೋದಿಲ್ಲ. ಗಾಜಿನ ಬಳೆನೇ ಶ್ರೇಷ್ಠ ಅಂತ ಹೇಳ್ತಾರೆ. ಹಂಗಾಗಿ ಮೊದಲಿಗೆ ಕೈ ತುಂಬ ಬಳೆನ ಹಾಕ್ಕೊಂಡು ಪೂಜಾ ಕೆಲಸನ ಶುರು ಮಾಡಿಕೊಂಡೆ. ಸೊ ನಾನು ಆಗಲೇ ಹೇಳ್ದಂಗೆ ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡಿದ್ದೆ ಅಲ್ವಾ. ಸೊ ಇವಾಗ ಎಲ್ಲ ಐಟಮ್ಗಳನ್ನೂ ಕೆಳಗೆ ಇಳಿಸ್ಕೊಂಡು ಮೊದಲಿಗೆ ದಿವಾನಕ್ಕೆ ಏನು ಸ್ವಲ್ಪ ಡೆಕೋರೇಷನ್ ಮಾಡ್ತೀನಿ ಅದನ್ನೆಲ್ಲ ಕಂಪ್ಲೀಟಾಗಿ ಮಾಡ್ಕೊಂಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ.
ಮೊದಲಿಗೆ ದಿವಾನ ಏನಿದೆ ಅದ್ರ ಮೇಲೆ ಗಂಜಲನ ಹಾಕಿ ನೀಟಾಗಿ ದಿವಾನ ಎಲ್ಲ ಒರೆಸ್ಕೊಂಡು, ಆಮೇಲೆ ಒಂದು ಬಿಳಿ ವಸ್ತ್ರ ಏನಿರುತ್ತೆ ಅಂದರೆ ಪಂಚೆ, ದೇವ್ರಿಗೆ ಅಂತಲೇ ಹೇಳಿ ಅದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕಿ ಅದ್ರ ಮೇಲೆ ಈ ಥರದ್ದೊಂದು ಹುಲ್ಲು ಬರುತ್ತೆ ನೋಡಿ, ಗ್ರಾಸ್ ಮ್ಯಾಟ್ ಬರುತ್ತಲ್ವ. ಸೊ ಅದನ್ನು ನಾನು ಲಾಸ್ಟ್ ಇಯರೇ ಪರ್ಚೇಸ್ ಮಾಡಿದ್ದೆ, ಹಾಗಾಗಿ ಅದನ್ನು 2 ಮ್ಯಾಟನ್ನು ಆರಿಸ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಇನ್ನೊಂದು ಪೀಠದ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದು ಈ ವರ್ಷದಿಂದ ಮಾಡ್ತಾ ಇರೋ ಅಂಥದ್ದು. ಪ್ರತಿ ವರ್ಷ ಒಂದು ಸಿಂಪಲ್ಲಾಗಿ ಒಂದು ಸ್ಟ್ಯಾಂಡನ್ನು ಇಟ್ಬಿಡ್ತಿದ್ದೆ. ಬಟ್ ನನಗೆ ಲಾಸ್ಟ್ ಇಯರ್ ಅನ್ನಿಸ್ತು, ಸೀರೆನ ಏನಿದೆ ನೆರಿಗೆ ಹಿಡ್ದು ಹಾಕ್ತೀನಿ ಅಲ್ವಾ, ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು ಅಂತಂದರೆ ಈ ಥರದ್ದೊಂದು ಟೇಬಲ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಲಾಸ್ಟ್ ಮೂಮೆಂಟಲ್ಲಿ ನಾವೇನಾದರೂ ಆರ್ಡ್ರ್ ಕೊಟ್ಟರೆ ಅದು ಬೇಗ ಬರೋದಿಲ್ಲ ಅಲ್ವಾ, ಹಾಗಾಗಿ ನಾನೇನು ಮಾಡಿದೆ ಅಂತ ಅಂದರೆ ಹಬ್ಬ ಆದ ತಕ್ಷಣ ನಾನು ಆರ್ಡ್ರ್ ಕೊಟ್ಟು ಅದನ್ನು ಮಾಡಿಸ್ಕೊಂಡ್ಬಿಟ್ಟೆ. ಯಾಕೆಂತಂದರೆ ಹಬ್ಬ ಆದಮೇಲೆ ಏನು ಅನಿಸುತ್ತೆ ಗೊತ್ತಾ, ಇನ್ನು ಹೆಂಗಿದ್ರು ನೆಕ್ಸ್ಟ್ ಇಯರ್ ಅಲ್ವಾ, ಹಬ್ಬ ಹತ್ರ ಮಾಡಿಕೊಂಡು ತೊಗೊಳ್ಳೋಣ ಬಿಡು ಅನ್ನೋದು ಥರ ಬಂದುಬಿಡುತ್ತೆ. ಆವಾಗ ಹಬ್ಬದ ಟೈಮಲ್ಲಿ ಹೋಗಿ ನಾವೇನಾದರೂ ಆರ್ಡ್ರ್ ಕೊಟ್ವಿ ಅಂತಂದರೆ ಒಂಥರ ಏನೋ ಅದು ಅಂದರೆ ಅದು ಕೊಡ್ತೀವೋ ಅಥವಾ ಲೇಟ್ ಮಾಡ್ತೀವೋ, ಮತ್ತು ಅವ್ರು ಕೊಡೋದು ಡಿಲೇ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸೊ ಹಂಗಾಗಿ ಇದೇ ಬ್ಯುಸಿನಲ್ಲೇ ಮಾಡಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಹಬ್ಬ ಆದ ತಕ್ಷಣ, ಲಾಸ್ಟ್ ಇಯರ್ ಹಬ್ಬ ಆದ ತಕ್ಷಣ ಈ ಥರದ್ದೊಂದು ಟೇಬಲ್ನ ಆರ್ಡ್ರ್ ಕೊಟ್ಟು ನಾನು ಮಾಡಿಸಿ ತೊಗೊಂಡೆ. ಸೊ ಅದು ನನಗೆ ತುಂಬಾ ಯೂಸ್ಫುಲ್ ಆಯಿತು ಅಂತಲೇ ಹೇಳ್ಬೋದು. ಸೊ ಆ ಥರದ್ದೊಂದು ಟೇಬಲ್ನ ಇಟ್ಟು ಅದನ್ನು ಸಹ ನೀಟಾಗಿ ಗಂಜಲ ಹಾಕಿ ಒರೆಸ್ಕೊಂಡು ಅದ್ರ ಮೇಲೂ ಒಂದು ಬಿಳಿ ವಸ್ತ್ರನ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಕಳಸನ ಇಟ್ಟು, ಲಕ್ಷ್ಮಿ ಕಳಸನ ಇಟ್ಟು ಪೂಜೆ ಮಾಡ್ಕೊಳ್ಳೋ ಅಂಥದ್ದು. ಸೊ ಇದಿಷ್ಟು ರೆಡಿ ಆದಮೇಲೆ ದೇವ್ರಿಗೆ ಏನು ಸೀರೆ ಉಡಿಸ್ತೀವಿ ಅಲ್ವಾ, ಅದನ್ನು ನೀಟಾಗಿ ಎಲ್ಲ ನೆರಿಗೆ ಹಿಡಿದು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೆರಿಗೆ ಹಿಡಿಯೋದು ಸಹ ತುಂಬಾ ಟೈಮ್ ತೊಗೊಂತು ಅಂತಲೇ ಹೇಳ್ಬೋದು. ಸೊ ಆವಾಗ ಅನ್ನಿಸ್ತು ನನಗೆ ಈ ಕೆಲಸನೂ ನಾನು ಹಿಂದಿನ ದಿನವೇ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಹೇಳಿ. ತುಂಬ ಟೈಮ್ ತೊಗೊಂತು, ಅಂದರೆ ಅದು ಗೊತ್ತಿಲ್ಲ ಅಂತಲ್ಲ, ಬಟ್ ಆದರೆ ಅದು ಏನು ಗೊತ್ತಾ, ಟೈಮ್ ತೊಗೊಳುತ್ತೆ, ಅದು ನೀಟಾಗಿ ಮಾಡಬೇಕಲ್ವ ಆ ಕೆಲಸ, ಹಾಗಾಗಿ. ಸೊ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾನು ಏನು ಮಾಡಿದೆ ಅಂದರೆ ಎಲ್ಲ ಒಂದೊಂದೇ ತಟ್ಟೆಗಳನ್ನ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಒಂದೊಂದೇ ತಟ್ಟೆಗಳನ್ನ ಜೋಡಿಸಿ ಟೇಬಲ್ ಮೇಲೆ ಇಟ್ಕೊತಾ ಇದ್ದೀನಿ. ಇನ್ನು ನಮ್ಮ ವೇದಾಂಶ ಅಂತೂ ಒಳಗೂ ಈಚೆಗೂ ಒಳಗೂ ಓಡಾಡ್ತಾನೆ ಇದ್ದ. ಬಟ್ ನನಗೇನು ಡಿಸ್ಟರ್ಬ್ ಮಾಡಲಿಲ್ಲ ಅವನು. ಬಟ್ ಆದರೆ ಅವನು ನಾನು ಇದನ್ನೆಲ್ಲ ಕೆಲಸ ಮಾಡ್ತಿದ್ನಲ್ಲ, ಇದ್ರ ಬಗ್ಗೆ ಇದೊಂದು ಕೇಳ್ತಿದ್ದ. ಸೊ ಅವ್ನು ಮಾತಾಡಿಸ್ದಾಗ ನಾನು ಮಾತಾಡಬೇಕು, ಇಲ್ಲ ಅಂತ ಅಂದರೆ ಸ್ವಲ್ಪ ಅಳೋದು ಕಿರ್ಚೋದು ಈ ಥರ ಮಾಡ್ತಾನೆ. ಸೊ ಅವನ್ನ ಮಾತಾಡಿಸ್ಕೊಂಡು ನನ್ನ ಕೆಲಸನ ನಾನು ಮಾಡ್ಕೊತಾ ಇದ್ದೆ. ಏನಂದರೆ ಖುಷಿ ಬರೋದು 4 ಗಂಟೆ ಆಗುತ್ತೆ ಸ್ಕೂಲಿಂದ. ಸೊ ಅವಳು ಬರೋಷ್ಟ್ರೊಳಗಡೆ ಆಲ್ಮೋಸ್ಟ್ ಎಲ್ಲ ಕೆಲಸನ ಕಂಪ್ಲೀಟ್ ಮಾಡ್ಕೊಂಬಿಡೋಣ, ಅಂದರೆ ದೇವ್ರಿಗೆ ಏನು ತಟ್ಟೆ ಸಾಮಾನು ಜೋಡಿಸೋದಿದೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ಜೋಡಿಸ್ಬಿಟ್ರೆ ಇಲ್ಲೊಂದಷ್ಟು ಐಟಮ್ಗಳು ಏನು ಕೆಳಗೆ ಇಟ್ಕೊಂಡಿದ್ದೀನಿ ಅದೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು, ಸ್ವಲ್ಪ ಓಡಾಡಲಿಕ್ಕೆ ಸ್ಪೇಸ್ ಸಿಗುತ್ತೆ ಅಲ್ವಾ, ಹಾಗಾಗಿ ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಮಾಡ್ಕೊತಾ ಬಂದೆ. ಇನ್ನು ಏನು 5 ತಟ್ಟೆ ಜೋಡಿಸ್ತೀನಿ ಅಂತಂದರೆ, ಒಂದು ತಟ್ಟೆನಲ್ಲಿ ಬಳೆನ ಇಡ್ತೀನಿ, ಇನ್ನೊಂದು ತಟ್ಟೆನಲ್ಲಿ ಹಣ್ಣುಗಳನ್ನ ಇಡ್ತೀನಿ, ಮತ್ತೊಂದು ತಟ್ಟೆನಲ್ಲಿ ಮಡ್ಲಕ್ಕಿನ ಇಡ್ತೀನಿ, ಇನ್ನೊಂದು ತಟ್ಟೆನಲ್ಲಿ ಏನು ನಾಣ್ಯ ಅಂತ ಹೇಳ್ತೀವಿ ಅಂದರೆ ಅಮೌಂಟು, ಸೊ ಅದನ್ನು ಇಡ್ತೀವಿ, ಇನ್ನೊಂದು ತಟ್ಟೆನಲ್ಲಿ ಡ್ರೈ ಫ್ರೂಟ್ಸ್ನ ಇಡ್ತೀನಿ. ಸೊ ಈ ಥರ ಒಂದು 5 ತಟ್ಟೆಗಳನ್ನ ಪ್ರತಿ ವರ್ಷ ಸುಮಾರು ವರ್ಷದಿಂದ ನಾನು ಇದೇ ಥರನೇ ಮಾಡ್ತಾ ಬಂದಿರೋ ಅಂಥದ್ದು. ಸುಮಾರು ಸಲ ಅಂದ್ಕೊತೀನಿ ದೇವ್ರ ಮನೆಯಲ್ಲೇ ಮಾಡೋಣ ಅಂತ. ಆ್ಯಕ್ಚುಲಿ ಈ ವರ್ಷವೂ ನನ್ನ ಪ್ಲ್ಯಾನ್ ಹಾಗೆ ಇದ್ದಿದ್ದು, ದೇವ್ರ ಮನೆಯಲ್ಲೇ ಕೂರ್ಸೋಣ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಲಾಸ್ಟ್ ಮೂಮೆಂಟು ಅಂದರೆ ಇನ್ನೊಂದು ವಾರ ಇದೆ ಹಬ್ಬ ಅನ್ನೋ ಟೈಮಲ್ಲಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಅದು ನೀಟಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋ ಏನೋ ಗೊತ್ತಿಲ್ಲ, ನನ್ನ ಮನಸ್ಸೇ ಚೇಂಜ್ ಆಗಿಬಿಡುತ್ತೆ. ದೇವ್ರ ಮನೇಲಾದರೆ ತುಂಬ ಇಕ್ಕಟ್ಟಾಗುತ್ತೆ, ಈ ಥರ ಎಲ್ಲ ತಟ್ಟೆ ಸಾಮಾನುಗಳನ್ನೆಲ್ಲ ನೀಟಾಗಿ ಜೋಡಿಸಿ ಮಾಡಲಿಕ್ಕೆ ಅಷ್ಟು ಸ್ಪೇಸ್ ಇಲ್ಲ, ಹಾಗಾಗಿನೇ ನಾನು ಈಚೆನೇ ಕೂರಿಸ್ಬೇಕಾಗತ್ತೆ. ಏನಂದರೆ ಮಕ್ಕಳಿರೋ ಮನೆಯಲ್ಲಿ ಈಚೆ ಎಲ್ಲ ಕೂರಿಸಿದಾಗ ತುಂಬಾ ಕೇರ್ಫುಲ್ಲಾಗಿರಬೇಕು. ಏನಾದರೂ ದೀಪ ಉರಿತಾ ಇರುತ್ತೆ ಅಥವಾ ಅವ್ರು ಏನೋ ಒಂದು ಟಚ್ ಮಾಡಿದ್ರು ಅನ್ನೋ ಒಂದು ಭಯಕ್ಕೋಸ್ಕರ ನಾನು ಅಷ್ಟೇ, ಇಲ್ಲಾಂದರೆ ನನಗೆ ಮಾಡಲಿಕ್ಕೆ ಆಗಲ್ಲ ಅಂತಲ್ಲ. ಸೊ ನಾನು ಆ ಥರ ಅಂದ್ಕೊಂಡೆ ಈ ವರ್ಷ ದೇವ್ರ ಮನೆಯಲ್ಲೇ ಕೂರಿಸೋಣ ಅಂತ ಹೇಳಿ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನನ್ನ ಮನಸ್ಸೇ ಚೇಂಜ್ ಆಯಿತು, ಇಲ್ಲ ಬೇಡ, ವರ್ಷಕ್ಕೊಮ್ಮೆ ಬರೋ ಹಬ್ಬ ಅಲ್ವಾ, ನಾವು ಅಚ್ಚುಕಟ್ಟಾಗಿ ಮಾಡೋಣ, 3 ದಿನ 4 ದಿನ ನಮಗೆ ಏನಿದೆ ಕೆಲಸ ಜಾಸ್ತಿ ಆಗ್ಬೋದು, ಅಷ್ಟು ಬಿಟ್ಟರೆ ಇನ್ನು ಬೇರೆ ಟೈಮಲ್ಲಿ ನಾವು ರೆಸ್ಟ್ ಮಾಡ್ಕೊಬೋದಲ್ವಾ, ಮಾಡೋ ಹಬ್ಬನ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡೋಣ ಅನ್ನೋದೊಂದು ಮೈಂಡಿಗೆ ಬಂತು. ಹಾಗಾಗಿ ಇನ್ನೊಂದು ಮ್ಯಾಟನ್ನು ಸಹ ಆನ್ಲೈನಲ್ಲಿ ತರಿಸ್ಕೊಂಡೆ. ಅಂದರೆ ಲಾಸ್ಟ್ ಇಯರು 2 ಮ್ಯಾಟು, ಒಂದು ಗ್ರಾಸ್ದು ಏನಿದೆ ಮ್ಯಾಟು, ಅದನ್ನು ನಾನು ಮೀಶೋದಲ್ಲೋ ಮೇ ಬಿ ಫ್ಲಿಪ್ಕಾರ್ಟಲ್ಲಿ ಅಂತ ಅನಿಸುತ್ತೆ. ಸೊ 2 ಮ್ಯಾಟನ್ನು ತರಿಸ್ಕೊಂಡಿದ್ದೆ. ಅದೇನೆಂದರೆ ನಮ್ಮದು ದಿವಾನ ಏನಿದೆ ಅದ್ರ ಕರೆಕ್ಟ್ ಮೆಷರ್ಮೆಂಟ್ಗೆ ಬಂದಿದೆ, ಅದು ಕರೆಕ್ಟಾಗಿ ಮೆಷರ್ಮೆಂಟ್ ಮ್ಯಾಚ್ ಆಗುತ್ತೆ. ಸೊ ಇನ್ನು ಕೆಳಗಡೆ ಒಂದು ಮ್ಯಾಟ್ ಬೇಕಿತ್ತು, ಅದು ನನಗೆ ಲಾಸ್ಟ್ ಇಯರ್ ಅನ್ನಿಸ್ತು. ಹಾಗಾಗಿ ಸೊ ಈ ವರ್ಷ ಅದನ್ನು ನೆನ್ಪು ಮಾಡಿಕೊಂಡು ಸೊ ಅದನ್ನು ಬುಕ್ ಮಾಡಿದ್ದೆ. ಅದು ಹಬ್ಬದ ಹಿಂದಿನ ದಿನವೇ ಬಂತು. ಸೊ ಹಂಗಾಗಿನೇ ನಾನು ಶಾಪಿಂಗ್ದೇನು ವ್ಲಾಗ್ ಮಾಡಿದ್ದೆ, ಅದರಲ್ಲಿ ನಾನು ಅದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದನ್ನು ಶೇರ್ ಮಾಡಲಿಕ್ಕಾಗಲಿಲ್ಲ. ಸೊ ಅದು ಹಬ್ಬದ ಹಿಂದಿನ ದಿನ ಬಂತು. ನಾನು ಅದೇ ಅಂದ್ಕೊಂಡೆ, ಇಷ್ಟು ದಿನ ಆದರೂ ಇನ್ನೂ ಬಂದಿಲ್ಲ, ಅದು ಬರುತ್ತೋ ಏನೋ ಅಂತ ಹೇಳಿಬಿಟ್ಟು. ಸೊ ನನಗದು
ಬುಧವಾರ ಏನೋ ಬಂತು ಅಂತ ಅನ್ಕೊತೀನಿ ನಾನು. ಇನ್ನು ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ಅಂದರೆ ವೆಡ್ನೆಸ್ಡೇ ವ್ಲಾಗಲ್ಲಿ ಹೇಳಿದ್ದೆ ಗುರುವಾರನೂ ಸಹ ತುಂಬಾ ಕೆಲಸ ಇರುತ್ತೆ ಅಂತ ಹೇಳಿ. ಅದಂತೂ ನಿಜವಾಗ್ಲೂ ಸತ್ಯ. ಯಾಕೆ ಅಂತಂದರೆ ಗುರುವಾರ ಏನಿದೆ ನಾವು ದೇವ್ರ ಮುಂದೆ ಇಡೋ ಅಂಥ ಸಾಮಗ್ರಿಗಳಾಗಿರ್ಬೋದು, ಅಂದರೆ ಪೂಜಾ ಸಾಮಗ್ರಿಗಳಾಗಿರ್ಬೋದು, ತಟ್ಟೆ ಸಾಮಾನು ಆಗಿರ್ಬೋದು, ಇದೆಲ್ಲ ಜೋಡಿಸ್ಕೊಳ್ಳೋದಿದೆಯಲ್ವಾ ತುಂಬ ಟೈಮ್ ಹಿಡಿಯುತ್ತೆ. ಅವತ್ತಂತೂ ನಮಗೆ ಹಬ್ಬದ ಟೈಮಲ್ಲಿ, ಎಕ್ಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಎಷ್ಟು ಟೈಮ್ ಇದ್ರೂ ಅದು ಸಾಲೋದೇ ಇಲ್ಲ. ಇನ್ನೂ ಟೈಮ್ ಇರಬೇಕಿತ್ತು, ಈ ಟೈಮ್ ಏನಿದೆ ಅದು ನಿಧಾನಕ್ಕೆ ಹೋಗಲಿ ಅಂತ ಅನ್ನಿಸುತ್ತೆ. ಯಾಕೆಂತಂದರೆ ಪ್ರತಿಯೊಂದು ತಟ್ಟೆ ಸಾಮಾನು ನಿಧಾನಕ್ಕೆ ಯೋಚನೆ ಮಾಡಿ ನಾವೇನೇನು ಇಡಬೇಕು, ಅಂದರೆ ಈಗ ಮಡ್ಲಕ್ಕಿಗೆ ಏನನ್ನೂ ಸಹ ಮರಿದಾಗೆ ನೀಟಾಗಿ ಏನೇನೆಲ್ಲ ಮಡ್ಲಕ್ಕಿಗೆ ಇಡಬೇಕು ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ಇಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅಂದರೆ ಇದನ್ನೆಲ್ಲ ನಾವು ಯಾವುದೇ ಕಾರಣಕ್ಕೂ ಗಾಬರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಆತತ್ರವಾಗಿ ಮಾಡಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಟೈಮ್ ಕೊಟ್ಟು ತಾಳ್ಮೆಯಿಂದ ನಾವು ನೀಟಾಗಿ ಮಾಡಿದ್ವಿ ಅಂದರೆ ಆ ಕೆಲಸ ಕಂಪ್ಲೀಟಾಗಿ ನೀಟಾಗಿ ಮುಗಿಯುತ್ತೆ. ಸೊ ಇದಕ್ಕೆ ಸ್ವಲ್ಪ ಏನಂದರೆ ಟೈಮ್ ಬೇಕಾಗುತ್ತೆ. ಹಾಗಾಗಿನೇ ಸೊ ನಾನೇನಂದರೆ ಇನ್ನೂ ಬೇರೆ ಹೂವು ಪೆಂಡಿಂಗ್ ಇತ್ತಲ್ವ, ಹೂವು ಬೇರೆ ತರಬೇಕು. ಮತ್ತು ಇನ್ನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಅಂದರೆ ಹಸು ಕರು ಏನಿದೆ ಅದಕ್ಕೆ ಕತ್ತಿಗೆ ಕಟ್ಟಲಿಕ್ಕೆ ಒಂದು ಗಂಟೆನ ಆರ್ಡ್ರ್ ಕೊಟ್ಟಿದ್ದೆ ಅಂತ ಹೇಳಿ, ಅದನ್ನು ಸಹ ತೊಗೊಂಬರ್ಬೇಕಿತ್ತು. ಇದನ್ನು ಈಚೆ ಹೋಗೋದಕ್ಕೆ ಇದೊಂದು ಕೆಲಸ 2 ಕೆಲಸ ಪೆಂಡಿಂಗ್ ಇತ್ತಲ್ವ. ಸೊ ಈಚೆ ಹೋಗೋಕ್ಕೂ ಮುಂಚೆ ಒಳಗಡೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ವಿ ಅಂತ ಅಂದರೆ ನಾನು ಆರಾಮಾಗಿ ಹೋಗಿ ಅದನ್ನು ತರ್ಬೋದು. ಇಲ್ಲ ನಾನು ಈಚೆ ಹೋಗಿದ್ದೀನಿ ಅಂತ ಅಂದರೆ ಮತ್ತೆ ಒಳಗೆ ಬಂದಾಗಲೂ ಇನ್ನೂ ಒಂದಷ್ಟು ಕೆಲಸ ಇದೆ ಅಂತಂದರೆ ಒಂಥರ ಟೆನ್ಷನ್ ಆಗುತ್ತೆ. ಸೊ ಹಂಗಾಗಿನೇ ನಾನು ಹೋಗೋಕ್ಕೂ ಮುಂಚೆ ಮನೆ ಒಳಗಡೆ ಏನು ಕೆಲಸ ಇದೆ ಅದನ್ನೆಲ್ಲ ಕಂಪ್ಲೀಟಾಗಿ ಮುಗಿಸೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಫೈನಲ್ ಆಗಿ ಮುಖವಾಡಕ್ಕೆ ಏನಿದೆ ಅಂದರೆ ಉಬ್ಬಿಗೆ ಮತ್ತಿನ ಕಣ್ಣಿಗೆ ರೆಡಿ ಮಾಡ್ಕೊಬೇಕಿತ್ತು. ಸೊ ಅದನ್ನು ಸಹ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಟೈಮ್ ಅಷ್ಟರೊಳಗಡೆ ನಮ್ಮ ಖುಷಿನೂ ಸಹ ಸ್ಕೂಲಿಂದ ಬಂದ್ಲು. ಸೊ ಎಲ್ಲ ಕೆಲಸನೂ ಕಂಪ್ಲೀಟಾಗಿ ಮಾಡಿಕೊಂಡೆ ನಾನು. ಸೊ ಒಬ್ರಿಗೊಬ್ಬರೇ ಕೆಲಸ ಮಾಡೋದಿದೆಯಲ್ಲ ನಿಜವಾಗ್ಲೂ ತುಂಬ ಅಂದರೆ ತುಂಬ ಕೆಲಸಗಳು ಇಡಿಸುತ್ತೆ. ಈ ಟೈಮಲ್ಲಿ ಅನಿಸುತ್ತೆ ಯಾರಾದರೂ ಇನ್ನೊಬ್ಬರು ಹೆಲ್ಪಿಗೆ ಇರಬೇಕು ಅಂತ ಹೇಳಿ ಅನಿಸುತ್ತೆ. ಬಟ್ ಆದರೆ ಏನು ಗೊತ್ತಾ, ನನ್ನ ಕೆಲಸ ಏನಿದೆ ಅದನ್ನು ನಾನೇ ಸಮಾಧಾನವಾಗಿ ನನ್ನ ಕೈಯಾರೆ ಮಾಡಿದ್ರೇ ನನಗೆ ಸಮಾಧಾನ ಆಗೋದು. ಹಾಗಾಗಿನೇ ನಾನು ಯಾರನ್ನೂ ಕರೆಯೋದಕ್ಕೆ ಹೋಗೋದಿಲ್ಲ. ತಾಳ್ಮೆಯಾಗಿ ನಿಧಾನಕ್ಕೆ ನನ್ನ ಕೆಲಸ ನಾನು ನಿಧಾನಕ್ಕೆ ಮಾಡ್ಕೊತೀನಿ. ಅದು ಏನಂದರೆ ಈ ಹಬ್ಬದಲ್ಲಿ ನೈಟೆಲ್ಲ ಅಲಂಕಾರನ ಮಾಡೋ ಅಂಥವ್ರು ಇರ್ತಾರೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ನಾವೇ ಬೆಟರ್ ಅಂತ ಅಂದ್ಕೊಬೇಕು. ಸೊ ಇನ್ನು ಮನೆ ಒಳಗಡೆ ಎಲ್ಲ ಕೆಲಸನೂ ಮುಗಿಸಿ ಈಚೆ ಬಂದ್ವಿ. ಅದೇನೋ ಗೊತ್ತಿಲ್ಲ, ಹಬ್ಬದ ಹಿಂದಿನ ದಿನ ಏನು ಮಳೆ ಬರ್ತಿತ್ತು, ನಾವು ಮನೆ ಒಳಗಡೆ ಇದ್ದಾಗ ಮಳೆ ಬರ್ತಿರ್ಲಿಲ್ಲ. ನಾವೇನಾದರೂ ಈಚೆಗೆ ಹೋದ್ವಿ ಅಂದರೆ ಮಳೆ ಜೋರು ಶುರುವಾಗ್ಬಿಡೋದು. ಸೊ ಈಚೆ ಬಂದ್ವಿ, ನೋಡಿದ್ರೆ ಸಿಕ್ಕಾಪಟ್ಟೆ ಜೋರು ಮಳೆ. ಎಷ್ಟು ಜೋರಾಗಿ ಬರ್ತಿತ್ತು ಅಂತ ಅಂದರೆ ಸುಮಾರು 1 ಅವರ್ ನಿಲ್ಲೇ ಇಲ್ಲ. 1 ಅವರ್ ಅಲ್ಲಂತೂ ಟೈಮ್ ವೇಸ್ಟ್ ಆಯಿತು. ಇನ್ನು ಮಳೆ ಜಿಡಿ ಜಿಡಿ ಬರ್ತಿತ್ತು. ಸರಿ ಅಂತ ಹೇಳ್ಬಿಟ್ಟು ಅದೇ ಮಳೆಲೇನೆ ಈಚೆ ಬಂದ್ವಿ. ಬಂದು ಗಂಟೆ ಏನು ಆರ್ಡ್ರ್ ಕೊಟ್ಟಿದ್ದೆ ನೋಡಿ ಅದು ಬಂದಿತ್ತಲ್ವ, ಅದನ್ನು ತೊಗೊಂಡು ಬಂದೆ. ಸೊ ನಾನು ಚಿಕ್ಕದಾಗಿ ಬೇಕು ಅಂತ ಹೇಳಿ, ಅಂದರೆ ಹಸು ಕರುಗೆ ಮ್ಯಾಚ್ ಆಗೋ ಥರ ಬೇಕಲ್ವ, ಹಾಗಾಗಿ ಒಂದು 6.5 ಗ್ರಾಮಲ್ಲೇನೋ ಅವರು ತರಿಸ್ಕೊಟ್ಟಿದ್ರು. ಅದಕ್ಕೆ 1950 ರೂಪಾಯಿನೋ ರೇಟ್ ಆಯಿತು. ಅಂದರೆ ಅವತ್ತಿನ ದಿನ 245 ರೂಪಾಯಿನೋ ಇತ್ತು ರೇಟು. ಸೊ ಹಂಗಾಗಿ ಅದನ್ನು ತೊಗೊಂಡು ಬಂದು ಇನ್ನು ಹೂವು ಬೇಕಿತ್ತಲ್ವ, ಕಟ್ಟಿರೋ ಹೂವು ದಿಂಡು ಎಲ್ಲ. ಸೊ ಅದನ್ನೆಲ್ಲ ತೊಗೊಂಡು ರಿಟರ್ನ್ ಮನೆಗೆ ಬಂದೆ. ಇನ್ನು ದೇವ್ರಿಗೆ ಏನು ಕಳಸಕ್ಕೆ ಬೆಳಗ್ಗೆಗೆ ಏನೇನೆಲ್ಲ ಐಟಮ್ಗಳು ಹಾಕಬೇಕು ಅದನ್ನೆಲ್ಲ ಒಂದು ಕಡೆ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ಹಬ್ಬದ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಏನೆಲ್ಲ ಕಳಸಕ್ಕೆ ಹಾಕಿದ್ದೀನಿ ಅಂತ ಹೇಳಿ. ಸೊ ಹಸು ಕರುಗೆ ಇದೊಂದು ಗಂಟೆ ಕಟ್ಟಬೇಕು ಅಂತ ತುಂಬಾ ಇಷ್ಟ ಆಯಿತು. ನಾನು ಅಂದರೆ ಬ್ರಾಸ್ ಐಟಮ್ ಕ್ಲೀನ್ ಮಾಡುವಾಗ ನನಗೆ ಅನ್ನಿಸ್ತು ಅದು ಕತ್ತು ಏನೋ ಒಂಥರ ಖಾಲಿ ಖಾಲಿ ಅನ್ನಿಸ್ತಿದೆ ಅಂತ ಹೇಳಿ. ಹಾಗಾಗಿ ತೊಗೊಂಡು ಬಂದು ಅದಕ್ಕೆ ಕಟ್ಟಿದ ಮೇಲೆ ಒಂಥರ ಕಳೆಯಾಗಿ ಹಸು ಕರು ಕಾಣಿಸ್ತಾ ಇತ್ತು. ಈ ವರ್ಷದ ಹಬ್ಬದಲ್ಲಿ ಹೈಲೈಟ್ ಅಂದರೆ ಇದೇನೆ, ಯಾಕೆಂದರೆ ನನ್ನ ಖುಷಿ ಅದು. ನಂಗೆ ತುಂಬಾ ಇಷ್ಟಪಟ್ಟು ತಂದಿರೋ ಅಂಥದ್ದು. ಹಾಗಾಗಿ ನೀವು ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ನಿಮಗೂ ಏನಾದರೂ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ. ಸೊ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಕಂಪ್ಲೀಟಾಗಿ ಮುಗಿದಿದೆ. ನೆಕ್ಸ್ಟ್ ಏನಿದ್ರು ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಮಾಡಿದೆ ಅನ್ನೋದನ್ನು ನಿಮ್ಮೊಟ್ಟಿಗೆ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ಕಡೆವರೆಗೂ ನೋಡಿರೋ ಅಂಥವ್ರಿಗೆ ತುಂಬಾ ಥ್ಯಾಂಕ್ಸ್ನ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.